ಇಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಭಾಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಭಾರತೀಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಮೋರ್ ದೆನ್ 10 ಮಿಲಿಯನ್ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅವರೆಲ್ಲ ಕೆಲಸಗಳಿಗೆ ಹೋಗಿರೋ ಭಾಳ ವರ್ಷಗಳಿಂದ ಅಲ್ಲೆಲ್ಲ ಇರ್ತಕ್ಕಂಥವ್ರು. ಅವ್ರದ್ದು ಒಂದು ಭಾಗ ಆದರೆ ಈ ಟೂರಿಸ್ಟ್ ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸ ಹೋಗಿರೋರು, ಅವರೆಲ್ಲರೂ ಅಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಮಿಗಿಲಾಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲೆಲ್ಲಿದ್ದಾರೆ, ಕನ್ನಡಿಗರಾಗ್ಬೋದು ಅಥವಾ ಭಾರತೀಯರು, ಅವ್ರನ್ನ ಹೆಚ್ಚು ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲಿಟಿಕಲ್ ವಿಚಾರಕ್ಕೆ ಬಂದಾಗ ಗವರ್ಮೆಂಟ್ ಸರ್ಕಲ್ ಆಗಿರ್ಬೋದು, ರಾಜ್ಯದಲ್ಲೂ ಕೂಡ ಒಂದಿಷ್ಟು ಹೋರಾಟ ನಡೀತು, ಪ್ರತಿಭಟನೆ. ಬಜರಂಗ ದಳದಿಂದ ಒಂದು ದೂರನ್ನ DG ರವರಿಗೆ ಕಮಿಷನರ್ ನೀಡಲಾಗಿರುವಂಥದ್ದು ಏನಂದ್ರೆ, ಹುತಾತ್ಮರಾದಾಗ ಸೈನಿಕರು ಹುತಾತ್ಮರಾದಾಗ ಯಾರು ಬೀದಿಗೆ ಬರಲ್ಲ. ಯಾವುದೋ ದೇಶದಲ್ಲಿ ಯಾವುದೋ ಒಬ್ಬ ನಾಯಕ ಹುತಾತ್ಮ ಆಗ್ತಾನೆ ಅಂದಾಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಲ್ಲ. ಅಶೋಕ್ ನಗರ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡಿದ್ರೆ ಅವರು ಉಲ್ಟಾ ಮಾತಾಡ್ತಾರೆ ಅಂತ ಒಂದು. ನಮಗೆ ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನು ಅವ್ರ ಗುರುಗಳು ಅಂತೇಳಿ ಒಪ್ಕೊಂಡಿದ್ರು. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು. ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ನಾವು ಕೊಟ್ಟಿರಲಿಲ್ಲ. ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮಾಡಿದ್ದಾರೆ. ಬೇಕಾದರೆ ನೀವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂಥ ಪ್ರತಿಭಟನೆ ವಿರುದ್ಧವಾಗಿ ನಾವು ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈಗ ನರೇಗಾ ಹೋರಾಟ ಇಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಭಾಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.